ಹೆಲೋ ಫ್ಯೂಚರ್ ಇಂಜಿನಿಯರ್ಸ್. ಅಂತೂ ಇಂತೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೋಡ್ ಪ್ರಾವಿಷನಲ್ ರಿಸಲ್ಟ್ ಬಂತು. ಈ ದಿನ 7-10-20-24 ಆಲ್ರೆಡಿ ನೀವು ನಿಮ್ಮ ರಿಸಲ್ಟ್ ನೋಡಿರ್ತೀರಾ. ಒಂದಷ್ಟು ಜನಕ್ಕೆ, ಒಂದಷ್ಟು ಪರ್ಸೆಂಟೇಜ್ ಸ್ಟೂಡೆಂಟ್ಸ್ಗೆ ಖುಷಿಯಾಗಿರುತ್ತೆ, ಅವ್ರು ಇಷ್ಟಪಟ್ಟಂಥ ಸೀಟ್ ಸಿಕ್ತು ಅಂತ. ಇನ್ನೊಂದಷ್ಟು ಜನಕ್ಕೆ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಬೇಕಿತ್ತು ಅಂತ ಖಂಡಿತ ಅನಿಸುತ್ತೆ. ಇನ್ನೊಂದಷ್ಟು ಜನಕ್ಕೆ ನನಗೆ ಇಷ್ಟ ಇಲ್ಲ ಇದು ಅನಿಸುತ್ತೆ, ಏನೂ ಮಾಡ್ಲಿಕ್ಕಾಗಲ್ಲ, ನಿಮ್ಮ ರ್ಯಾಂಕ್ಗೆ ಸೂಟಬಲ್ ಆಗಿರೋ ಕಾಲೇಜ್ನ ಅಲಾಟ್ ಮಾಡಿರ್ತಾರೆ KE ಅವರು. ಇನ್ನೊಂದಷ್ಟು ಜನಕ್ಕೆ ನನಗೆ ಸೀಟ್ ಅಲಾಟ್ ಆಗಿಲ್ಲ, ಇಲ್ಲ ನಾನು ಸೀಟ್ ಸರೆಂಡರ್ ಮಾಡಬೇಕು, ಈ ಥರ ಏನೇನೇನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈಗ ಚೆಕ್ ಮಾಡ್ಕೊಂಡಿದ್ದೀರಾ, ಈಗ ಯಾವುದು ಚಾಯ್ಸ್ ಆಪ್ಷನ್ ಇಲ್ಲ, ಚಾಯ್ಸ್ 1 2 3 4 ಏನು ಇಲ್ಲ, ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗೋದು. ಬಟ್ ಇದು ಪ್ರಾವಿಷನಲ್ ಅಲಾಟ್ಮೆಂಟ್ ಮಾತ್ರ. ಪ್ರಾವಿಷನಲ್ ಅಲಾಟ್ಮೆಂಟ್ ಆದಾಗ ನೀವು ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ. 8ನೇ ತಾರೀಕು, ಅಕ್ಟೋಬರ್ 8ನೇ ತಾರೀಕು ರಿಯಲ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟ್ ಬರುತ್ತೆ. ಆಮೇಲೆ ಫೀಸ್ ಕಟ್ಟಬೇಕಾಗುತ್ತೆ. ಫೀಸ್ ಕಟ್ಟಿಲ್ಲ ಅಂದರೆ, ಇಲ್ಲ ಡಿಫರೆನ್ಸ್ ಅಮೌಂಟ್ ಏನಾದರೂ ಇದ್ರೆ ಈಗ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ವಿತ್ ಆಲ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೊಳ್ಳಿ ಆಸ್ ಅರ್ಲಿ ಆಸ್ ಪಾಸಿಬಲ್. ಯಾಕೆಂದರೆ ಆಲ್ರೆಡಿ ಈ ಮಂಡೆಯಿಂದ ಅಂದರೆ ಇವತ್ತಿಂದ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಏನು ಇಂಟ್ರೊಡಕ್ಷನ್ ಕೊಟ್ಕೊಂಡು ಪಾಠ ಮಾಡ್ತಿದ್ದಾರೆ ಹೊರತು ಇನ್ನೂ ಆ್ಯಕ್ಚುಯಲ್ ಸಿಲೆಬಸ್ ಯಾರೂ ಸ್ಟಾರ್ಟ್ ಮಾಡಲ್ಲ. ಯಾಕೆಂದರೆ ಟೀಚರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ಬೇಗ ಸ್ಟಾರ್ಟ್ ಮಾಡಿಬಿಟ್ರೆ ನೀವು ಮತ್ತೆ ಹೋಗ್ತೀರಾ, ನಿಮ್ಗೆ ಅರ್ಥ ಆಗಲ್ಲ, ಕ್ಲಾಸ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಹೋದ್ಮೇಲೆ ಸ್ಟಾರ್ಟ್ ಮಾಡೋದು. ಬಟ್ ನೀವು ಆಸ್ ಅರ್ಲಿ ಆಸ್ ಪಾಸಿಬಲ್ ಹೋಗಿ. ಸೊ ಇಲ್ಲಿ ನೀಟಾಗಿ ನೋಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ UGCET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಪ್ರಾವಿಷನಲಿ ಅಲಾಟೆಡ್ ಕಾಲೇಜ್. ಇದು ಪ್ರಾವಿಷನಲ್ ಅಲಾಟ್ಮೆಂಟ್. ಇನ್ನೇನಾದ್ರೂ ನಿಮಗೆ ಸ್ಪೆಸಿಫಿಕ್ ಅಬ್ಜೆಕ್ಷನ್ಸ್ ಇದ್ರೆ, ಆಪ್ಷನ್ಸ್ ಎಂಟರ್ಡ್ ಬಟ್ ನಾಟ್ ಅಲಾಟೆಡ್ ಇನ್ ಈ ಸೀಟ್. ಆಪ್ಷನ್ ಎಂಟ್ರಿ ಮಾಡಿದ್ದೆ ಬಟ್ ಯಾವುದು ಅಲಾಟ್ ಆಗಿಲ್ಲ. ಇನ್ನೊಬ್ರು ಹೇಳ್ತಿದ್ರು ನನಗೆ ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡ್ಕೊಂಡಿದ್ದೆ ಸೆಕೆಂಡ್ ರೌಂಡಲ್ಲಿ, ಈ ರೌಂಡಲ್ಲಿ ಯಾವುದು ಅಲಾಟ್ ಆಗಿಲ್ಲ ಅಂತ. ಬಟ್ ಹೋಲ್ಡ್ ಅಂದ್ರೆ ಆ ಸೀಟ್ ಅವ್ರ ಹತ್ರ ಇರಲೇಬೇಕಾಗಿತ್ತು. ಈ ತರ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇದ್ರೆ ದಯವಿಟ್ಟು ಮೇಲ್ ಮಾಡಿ KE authority-KE@NIC ಆನ್ ಆರ್ ಬಿಫೋರ್ 11 noon ಅಲ್ಲ 11 AM 8/10/2024. ಅಕಸ್ಮಾತ್ ಬೆಂಗಳೂರು ಸುತ್ತಮುತ್ತ ಇದ್ರೆ ದಯವಿಟ್ಟು KE ಆಫೀಸ್ಗೆ ಹೋಗಿ ನಿಮ್ಮ ಡೌಟು ಕ್ಲಾರಿಫೈ ಆಗುತ್ತೆ. ಇನ್ಸ್ಟೆಡ್ ಆಫ್ ಮೇಲೂ ಮಾಡಿ, ಬಟ್ ಅಲ್ಲಿ ಹೋಗಿ ಬಂದ್ರೆ ಇನ್ನೂ ಒಳ್ಳೆಯದು. ಇಲ್ಲಿ ಫಸ್ಟ್ ರೌಂಡ್ ಅಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಯಲ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆಫ್ಟರ್ ಕನ್ಫರ್ಮೇಷನ್ ಅಂಡ್ ವೆರಿಫೈಯಿಂಗ್ ದ ಅಬ್ಜೆಕ್ಷನ್ಸ್. ನಿಮ್ದು ಏನು ಅಬ್ಜೆಕ್ಷನ್ಸ್ ಇದ್ರೆ ಅದು ವೆರಿಫೈ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈ ಆಪ್ಷನ್ ಎಂಟ್ರಿ ನೀವು 4ನೇ ತಾರೀಕು 4/10/2024 ಒಳಗಡೆ ಯಾರ್ಯಾರು ಮಾಡಿದ್ರು, 4 ಗಂಟೆ ಸಂಜೆ 4 ಗಂಟೆ ಅಕ್ಟೋಬರ್ 4ನೇ ತಾರೀಕು ಒಳಗಡೆ ಏನೇನು ಆಪ್ಷನ್ ಎಂಟ್ರಿ ಮಾಡಿದ್ರು ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಈಗ ಒಂದು ಕ್ವಶನ್ಗೆ ಆನ್ಸರು ಏನಂದ್ರೆ, ನಮಗೆ ಸೀಟ್ ಇಷ್ಟ ಆಗಿಲ್ಲ, ನಾನು ಸರೆಂಡರ್ ಮಾಡಬೇಕು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಯಾಕೆ ಆ ಥರ ಹೇಳ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಯಾಕೆ ಅಂದರೆ ಅವ್ರು ಹೇಳಿದ್ರು ನಿಮ್ಗೆ ಯಾವ್ದಾದ್ರು ಕಾಲೇಜ್ ಇಷ್ಟ ಇಲ್ಲ ಅಂದ್ರೆ ಅದು ಆಪ್ಷನ್ ಎಂಟ್ರಿ ಮಾಡಬೇಡಿ ಅಂತ. ಈಗ ಹೇಳ್ತಾ ಇದ್ದಾರೆ ನನಗೆ ಈ ಕಾಲೇಜಲ್ಲಿ ಈ ಕೋರ್ಸ್ ಇಷ್ಟ ಇಲ್ಲ, ಆ ಕೋರ್ಸ್ ಇಷ್ಟ ಇಲ್ಲ ಅಂತ. ಸೊ ಹಾಗಾದ್ರೆ ಅದಕ್ಕೆ ಸೊಲ್ಯೂಷನ್ ಏನು? ಇಫ್ ಎ ಕ್ಯಾಂಡಿಡೇಟ್ ಸರೆಂಡರ್ಸ್ ದ ಇಂಜಿನಿಯರಿಂಗ್ ಸೀಟ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಯಿತು, ಪ್ರಾವಿಷನಲ್ ರಿಸಲ್ಟ್ ಬಂತು, ನಾಳೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಸೊ ಆಮೇಲೆ ಏನಾದರೂ ನೀವು ಸೀಟ್ ಸರೆಂಡರ್ ಮಾಡಲಿಕ್ಕೆ ಹೋದ್ರೆ ದ ಫೀಸ್ ಪ್ರಿಸ್ಕ್ರೈಬ್ಡ್ ಬೈ ದ ಗವರ್ನಮೆಂಟ್. ಫೀಸ್ ಎಷ್ಟು ಪ್ರಿಸ್ಕ್ರೈಬ್ ಮಾಡಿದರೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ಅನ್ಕೊಳ್ಳಿ, ಅಂಡ್ ಪೆನಾಲ್ಟಿ ಆಫ್ 5 times ಆಫ್ ದ ಫೀಸ್. ಗವರ್ಮೆಂಟ್ ಫಿಕ್ಸ್ ಮಾಡಿರೋ ಫೀಸು ಪ್ಲಸ್ 5 times. 1 ಲಕ್ಷ ಫೀಸ್ ಅನ್ಕೊಂಡ್ರೆ 1 ಲಕ್ಷ ಪ್ಲಸ್ 5 times ಆಫ್ ದಟ್ 5 lakhs ಅಂದ್ರೆ ಟೋಟಲ್ 6 lakhs ಆಯ್ತು. ಹ್ಯಾಸ್ ಟು ಬಿ ಪೇಯ್ಡ್ ಬೈ ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಟು KE. ಎಲ್ಲ ಕ್ಯಾಟಗರಿಯವರು ನೀವು ಸೀಟ್ ಸರೆಂಡರ್ ಮಾಡ್ತೀರಾ ಅಂದ್ರೆ ಖಂಡಿತ ಕೊಡಲೇಬೇಕು. ಸೀಟ್ ಸರೆಂಡರ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಇಯರ್ KE ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಉಳಿದಂತೆ ಇನ್ನು ಬೇರೆ ಬೇರೆ ಶಾರ್ಟ್ ಕಟ್ಟು ನಾನೇನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಸೊ ಇದು ಸೀಟ್ ಕ್ಯಾನ್ಸಲೇಷನ್ಗೆ ಇರೋ ಅಂತ ಆಪ್ಷನ್. ನಿಮಗೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಯಾವ ಕಾಲೇಜಸ್ ಅಲ್ಲಿ ಸೀಟ್ ಸಿಕ್ಕಿದೆ, ಯಾವ ಕೋರ್ಸ್ ಅಂತ. ದಯವಿಟ್ಟು ಈಗ ಈ ಕಾಲೇಜಲ್ಲಿ ಈ ಕೋರ್ಸ್ ಚೆನ್ನಾಗಿದೆ ಅಂತ ದಯವಿಟ್ಟು ಕ್ವಶನ್ ಕೇಳ್ಬಿಡಿ. ಯಾಕೆಂದ್ರೆ ಸೀಟ್ ಅಲಾಟ್ ಆಗಿದೆ, ನೀವು ಅಡ್ಮಿಷನ್ ತಗೊಳ್ಳೇಬೇಕು. ಸೀಟ್ ಅಲಾಟ್ ಆದ್ಮೇಲೆ ನನ್ನನ್ನೇ ಅಲ್ಲ ಯಾರನ್ನೂ ಕೇಳ್ಬೇಡಿ. ಕಾಲೇಜ್ ಸೇರಿದ್ಮೇಲೂ ಈ ಕಾಲೇಜ್ ಹೇಗಿದೆ, ಈ ಕೋರ್ಸ್ ಹೇಗಿದೆ, ಈ ಟೀಚರ್ ಹೇಗಿದ್ದಾರೆ, ಈ ಸಬ್ಜೆಕ್ಟ್ ಹೇಗಿದೆ ಅಂತ. ಪಾಲಿಗೆ ಬಂದದ್ದು ಪಂಚಾಮೃತ, ಈಗ ಬಂದಿರೋದನ್ನ ನೀವು ಖಂಡಿತ ನೀಟಾಗಿ ಓದ್ಕೊಳ್ಳಿ, ಅಚೀವ್ ಮಾಡಿ. ಏನಾದ್ರೂ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಯಾವ ಕಾಲೇಜಲ್ಲೇ ಆಗಲಿ, ನಿಮ್ಗೆ ಯಾವುದೋ ಒಂದು ಎಕ್ಸ್ ಕಾಲೇಜ್ ಸಿಕ್ಕಿದೆ ಅನ್ಕೊಳ್ಳಿ, ಆ ಕಾಲೇಜಲ್ಲಿ ಎಷ್ಟೊಂದು ಜನ ಅಚೀವರ್ಸ್ ಇದ್ದಾರೆ, ಹೋಗಿ ಕೇಳಿ. ಅಲ್ಲಿ ಎಷ್ಟೊಂದು ಜನ ಹೈಯರ್ ಸ್ಟಡೀಸ್ ಮಾಡಿದ್ದಾರೆ, ಎಷ್ಟೊಂದು ಜನ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ, ಕೇಳಿ ನೋಡಿ. ಸೊ ಇಟ್ ಡಿಪೆಂಡ್ಸ್ ಆನ್ ಯು, ಬಿಕಾಸ್ ದಿಸ್ ಇಸ್ ಎ ಪ್ರೊಫೆಷನಲ್ ಕೋರ್ಸ್, ದಿಸ್ ಇಸ್ ನಾಟ್ ಸ್ಕೂಲ್. ನಿಮ್ಮ ಟ್ಯಾಲೆಂಟ್ನ ಹೊರಗಡೆ ತೆಗಿತಾರೆ ಇಲ್ಲಿ. ನಿಮ್ಮ ಟ್ಯಾಲೆಂಟ್ ಹೊರಗಡೆ ಬರಬೇಕು, ನಿಮ್ಮ ನೀವು ಸ್ಕಿಲ್ಫುಲ್ ಆಗಬೇಕು.
ಹಾಗಾಗಿ ನಿಮ್ಮ ಮೇಲೆ ನಂಬಿಕೆ ಇಡಿ, ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ, ನೀವು ಒಂದಷ್ಟು ಸ್ಕಿಲ್ಸ್ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಏನೇನು ಮಾಡಬೇಕು ಅಂತ, ಖಂಡಿತ ಅದು ಮಾಡ್ಕೊಂಡು ಹೋದ್ರೆ ಗ್ಯಾರಂಟಿ ಉದ್ಧಾರ ಆಗ್ತೀರಾ. So see you tomorrow with real seat allotment. Thank you and all the best for real second extended round seat allotment.